2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಕೊನೆಯ ಹಂತದಲ್ಲಿ ನಮ್ಮ ಶಿಕ್ಷಕರು ಈಗ ಇದ್ದಾರೆ. ಈಗ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ನಡೀತಾ ಇರುತ್ತೆ. SA2 ಮೌಲ್ಯಮಾಪನ ಮಾಡಬೇಕು, ಉತ್ತರ ಪತ್ರಿಕೆಗಳ ವಿಶ್ಲೇಷಣೆ ಮಾಡಬೇಕು, ವೈಯಕ್ತಿಕ ಕ್ರೋಢೀಕೃತ ಅಂಕವಹಿ ಮತ್ತು ಫಲಿತಾಂಶವನ್ನು ಪ್ರಕಟಿಸಬೇಕು. ಇದರ ಜೊತೆಗೆ ಸೆನ್ಸಸ್ ಕಾರ್ಯ ಕೂಡ ಭಾಗವಹಿಸಬೇಕು. ಈ ಎಲ್ಲ ಜವಾಬ್ದಾರಿಗಳೊಂದಿಗೆ ಮತ್ತೊಂದು ಹೊಸ ಜವಾಬ್ದಾರಿ ಶಿಕ್ಷಕರ ಹೆಗಲೇರಿದೆ. ಅದೇನು ಅಂತ ಈ ಒಂದು ಸುತ್ತೋಲೆಯಲ್ಲಿ ನೋಡೋಣ. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ದಿನಾಂಕ 2/4/2026 ಒಂದು ಜ್ಞಾಪನವನ್ನು ಹೊರಡಿಸಿದೆ. ವಿಷಯ: ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಐಗಾಟ್ ತರಬೇತಿಗಳು ಮತ್ತು ದಿನಾಂಕ 2ರಿಂದ 8 ಏಪ್ರಿಲ್ 2026 ನಡೆಯುವ ಸಾಧನಾ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿ ಅಥವಾ ನೌಕರರು ಕನಿಷ್ಠ ಅವಧಿ ಪಾಲ್ಗೊಳ್ಳಲು ಸೂಚಿಸಿರುವ ಬಗ್ಗೆ. ಐಗಾಟ್ ತರಬೇತಿಗಳನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ಸುತ್ತೋಲೆ ಬಂದಿದೆ. ಸಾಧನಾ ಸಪ್ತಾಹ ಅಂದರೆ ಏನು? ಸಾಧನಾ ಸ್ಟ್ರೆಂಥನಿಂಗ್ ಅಡ್ಯಾಪ್ಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಹ್ಯೂಮನ್ ಆಪ್ಟಿಟ್ಯೂಡ್ ಫಾರ್ ನ್ಯಾಷನಲ್ ಅಡ್ವಾನ್ಸ್ಮೆಂಟ್. ಈ 2 ಏಪ್ರಿಲ್ರಿಂದ 8 ಏಪ್ರಿಲ್ವರೆಗೂ ಅಂದರೆ 7 ದಿನಗಳು ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಹಾಗಾಗಿ ಇದನ್ನು ಸಾಧನಾ ಸಪ್ತಾಹ ಅಂತ ಕರೆಯಲಾಗಿದೆ. ಈ ಸಪ್ತಾಹದ ಅಂಗವಾಗಿ ಎಲ್ಲ ಸರ್ಕಾರಿ ಅಧಿಕಾರಿ ಅಥವಾ ನೌಕರರು ಕನಿಷ್ಠ 4 ಗಂಟೆಗಳ ಕಾಲ ಕಲಿಕೆಯನ್ನು ಪೂರ್ಣಗೊಳಿಸಲು ಕಡ್ಡಾಯಗೊಳಿಸಲಾಗಿದೆ. ಈ ಬಗ್ಗೆ ತರಬೇತಿಗೆ ನೋಂದಣಿ, ಕೋರ್ಸ್ಗಳ ವೀಕ್ಷಣೆ ಹಾಗೂ ಪ್ರಶ್ನಾವಳಿಗಳಿಗೆ ಉತ್ತರಿಸಿ ಪ್ರಮಾಣ ಪತ್ರವನ್ನು ಪಡೆಯಲು ಇರುವ ಕ್ರಮಗಳ ವಿವರಗಳನ್ನು ಸುತ್ತೋಲೆಯಲ್ಲಿ ವಿವರಿಸಲಾಗಿದೆ. ಈ ತರಬೇತಿಯನ್ನು ಈ 7 ದಿನಗಳಲ್ಲಿ ಕಡ್ಡಾಯವಾಗಿ ಪಡ್ಕೋಬೇಕು ಅಂತ ಗೊತ್ತಾಯಿತು. ಈ ತರಬೇತಿನಲ್ಲಿ ಏನೇನೆಲ್ಲ ಇರುತ್ತೆ ಮತ್ತು ಯಾಕೆ ಈ ತರಬೇತಿಯನ್ನು ಮಾಡ್ಕೋಬೇಕು ಅದನ್ನು ಕೂಡ ಈ ಸುತ್ತೋಲೆಯಲ್ಲಿ ನೀಡಿದ್ದಾರೆ. ಅದನ್ನು ಇಲ್ಲಿ ಒಂದ್ಸರಿ ವೀಕ್ಷಿಸೋಣ. ಕರ್ನಾಟಕ ರಾಜ್ಯ ನಾಗರಿಕ ಸೇವೆ ನಿಯಮಗಳು 2026. ಈ ನಿಯಮಗಳು ಈಗಾಗಲೇ ದಿನಾಂಕ 23/3/2026 ಅಧಿಸೂಚನೆಗೊಂಡಿದ್ದು ಜಾರಿಯಲ್ಲಿರುತ್ತದೆ. ಈ ತರಬೇತಿಗಳು ಮುಂಬಡ್ತಿಗಾಗಿ ಕಡ್ಡಾಯ. ಸದರಿ ನಿಯಮಗಳು ಆಯಾ ಮುಂಬಡ್ತಿಗೆ ಅನ್ವಯವಾಗುವುದರಿಂದ ನಿಯಮಗಳಲ್ಲಿ ಅಧಿಸೂಚನೆಗೊಂಡಿರುವಂತೆ ಆಯಾ ಅಧಿಕಾರಿ ಅಥವಾ ಸಿಬ್ಬಂದಿಗಳು ತರಬೇತಿಗಳನ್ನು ಹೊಂದಬೇಕಾಗಿರುತ್ತದೆ. ಈ ಬಗ್ಗೆ ಕಾಲದಿಂದ ಕಾಲಕ್ಕೆ ಇಲಾಖೆಯಿಂದ ಹೊರಡಿಸಬಹುದಾದ ಅಧಿಸೂಚನೆಗಳನ್ನು ಮತ್ತು ಉಲ್ಲೇಖಿತ ಸುತ್ತೋಲೆಗಳ ಅಂಶಗಳನ್ನು ಪರಿಶೀಲಿಸಿಕೊಳ್ಳತಕ್ಕದ್ದು. ನಿಯಮಗಳ ಪಾಲನೆಯಲ್ಲಿ ಮತ್ತು ನಿಯಮಾನುಸಾರ ಆಯಾ ಕಾಲಾವಧಿಯೊಳಗೆ ತರಬೇತಿಗಳನ್ನು ಹೊಂದದೆ ಮುಂಬಡ್ತಿ ದೊರೆಯುವಲ್ಲಿ ವಿಳಂಬವಾದಲ್ಲಿ ಇಲಾಖೆಯು ಜವಾಬ್ದಾರಿಯಾಗುವುದಿಲ್ಲ. ನಿಯಮಗಳ ಪಾಲನೆಯಲ್ಲಿ ಯಾವುದೇ ವಿನಾಯಿತಿಗಳು ಇರುವುದಿಲ್ಲ. ಇದರ ಪ್ರಕಾರ ನಾವು ಕಡ್ಡಾಯವಾಗಿ ತರಬೇತಿಯನ್ನು ದಿನಾಂಕ 8ರೊಳಗೆ ತರಬೇತಿಯನ್ನು ಮುಕ್ತಾಯಗೊಳಿಸ್ಕೊಳ್ಬೇಕು. ಈ ತರಬೇತಿಯಲ್ಲಿ ಏನೇನಿರುತ್ತೆ? ಕರ್ನಾಟಕ ರಾಜ್ಯ ಸರ್ಕಾರವು ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಐಗಾಟ್ ಕರ್ಮಯೋಗಿ ವೆಬ್ಸೈಟ್ನಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ ನೌಕರರನ್ನು ಆನ್ಬೋರ್ಡ್ಗೊಳಿಸಲಾಗಿದೆ. ಸದರಿ ವೆಬ್ಸೈಟ್ನಲ್ಲಿ ನೌಕರರಿಗೆ ಅನುಕೂಲವಾಗುವಂತೆ ಈಗಾಗಲೇ 88 ತರಬೇತಿ ವಿಡಿಯೋಗಳು ಅಪ್ಲೋಡ್ ಆಗಿವೆ. ಅಂದರೆ ಈಗಾಗಲೇ ನಮಗೆ ಉಪಯುಕ್ತವಾದ 88 ವಿಡಿಯೋಗಳು ಕೂಡ ಈ ತರಬೇತಿಯಲ್ಲಿ ನಮಗೆ ಸಿಗುತ್ತೆ. ಈ ತರಬೇತಿಯನ್ನು ಮಾಡಿಕೊಂಡ ನಂತರ ಏನಾಗುತ್ತೆ? ಎಲ್ಲ ಅಧಿಕಾರಿಗಳು ನೌಕರರು ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಯಾ ವಿಭಾಗೀಯ ಸಹನಿರ್ದೇಶಕರು ಕಚೇರಿ ಮುಖ್ಯಸ್ಥರ ಮುಖಾಂತರ ಕಡ್ಡಾಯವಾಗಿ ಕಚೇರಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇರುವ ಅಧಿಕಾರಿ ಸಿಬ್ಬಂದಿಗಳ ಸೇವಾ ಪುಸ್ತಕ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿ ವ್ಯತಿರಿಕ್ತ ಶರ ದಾಖಲಿಸಲು ಆಯಾ ಕಚೇರಿ ಮುಖ್ಯಸ್ಥರು ಕ್ರಮವಹಿಸತಕ್ಕದ್ದು. ಇದು ಸುತ್ತೋಲೆಯಲ್ಲಿ ಇರ್ತಕ್ಕಂತಹ ವಿಷಯ. ಈ ಸಾಧನಾ ಸಪ್ತಾಹದ ತರಬೇತಿಗಳನ್ನು ಕಡ್ಡಾಯವಾಗಿ ನಾವು ಮಾಡ್ಕೊಳ್ಬೇಕಾಗಿರೋದ್ರಿಂದ 4 ಅವಧಿಗಳ ಸಮಯ ಇದಕ್ಕೆ ನಿಗದಿಯಾಗಿದ್ದು ಸುಮಾರು 88 ವಿಡಿಯೋಗಳು ಇದರಲ್ಲಿದ್ದರೂ ನಾವು 4 ವಿಡಿಯೋಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಒಂದು AI ವಿಡಿಯೋವನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನಾವು ಈ ತರಬೇತಿಗಳನ್ನ ಪಡ್ಕೊಳ್ದೇ ಇದ್ದರೆ ಮುಂಬಡ್ತಿಗೆ ಇದು ತೊಂದರೆ ಆಗುತ್ತೆ ಅಂತ ಇಲಾಖೆಯಿಂದ ನಮಗೆ ಸೂಚನೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೇಗೆ ಆನ್ಲೈನ್ನಲ್ಲಿ ಐಗಾಟ್ ಕರ್ಮಯೋಗಿ ಆ್ಯಪಲ್ಲಿ ಹೇಗೆ ಲಾಗಿನ್ ಆಗೋದು ಅಂತ ಕೂಡ ಮುಂದೆ ಸಾಧನಾ ಸಪ್ತಾಹ 2026
ಇದು ಏಪ್ರಿಲ್ 2ರಿಂದ 8ರವರೆಗೂ ನಡೆಯುವಂಥ ಒಂದು ಕಾರ್ಯಕ್ರಮ. ಮಿಷನ್ ಕರ್ಮಯೋಗಿ ಅಡಿಯಲ್ಲಿ 2026ರ ಏಪ್ರಿಲ್ 2ರಿಂದ 8ರವರೆಗೆ ಆಯೋಜಿಸಲಾಗುತ್ತಿರುವ ಸಾಧನಾ ಸಪ್ತಾಹ 2026 ಭಾರತ ಸರ್ಕಾರದಾದ್ಯಂತ ಸಾಮರ್ಥ್ಯ ವೃದ್ಧಿಯನ್ನು ಬಲಪಡಿಸುವತ್ತ ಕೇಂದ್ರೀಕೃತ ಉಪಕ್ರಮವಾಗಿದೆ. ಈ ವಾರ ನಿರಂತರ ಕಲಿಕೆ, ಪ್ರತಿಬಿಂಬ ಮತ್ತು ದಿನನಿತ್ಯದ ಆಡಳಿತದಲ್ಲಿ ಜ್ಞಾನದ ಅನ್ವಯಕ್ಕೆ ಒತ್ತು ನೀಡುತ್ತದೆ. ಕಲಿಕೆ ಮತ್ತು ಅಭಿವೃದ್ಧಿಯ ಸಂಸ್ಕೃತಿಯನ್ನು ಉತ್ತೇಜಿಸಲು ಸಾಮೂಹಿಕ ಪ್ರಯತ್ನದಲ್ಲಿ ಸಚಿವಾಲಯಗಳು, ಇಲಾಖೆಗಳು, ಸಂಸ್ಥೆಗಳು ಮತ್ತು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳನ್ನು ಈ ವಾರ ಒಟ್ಟುಗೂಡಿಸುತ್ತದೆ. ಈ ಉಪಕ್ರಮದ ಮೂಲಕ ಸರ್ಕಾರಿ ನೌಕರರು ಕೋರ್ಸ್ಗಳು, ವಿಷಯಾಧಾರಿತ ವೆಬಿನಾರ್ಗಳು ಮತ್ತು ಇತರ ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ 4 ಗಂಟೆಗಳ ಕಲಿಕೆಗೆ ಬದ್ಧರಾಗಲು ಪ್ರೋತ್ಸಾಹಿಸಲಾಗುತ್ತದೆ. ದ ಐಗಾಟ್ ಆ್ಯಪ್ಗೆ ಸಂಬಂಧಪಟ್ಟಂತೆ ಒಂದು ಫ್ಲೋ ಚಾರ್ಟ್ ಕೂಡ ಇಲ್ಲಿದೆ. ಮೊದಲು ಪ್ಲೇಸ್ಟೋರಿಂದ ಅಥವಾ ಗೂಗಲಲ್ಲಾದರೂ ಸರಿ ಐಗಾಟ್ ಕರ್ಮಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೈನ್ ಇನ್ ಆಗಬೇಕು. OTP ಬರುತ್ತೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ನೆಕ್ಸ್ಟ್ ಸೈನ್ ಇನ್ ಆಗಬೇಕು. ನೆಕ್ಸ್ಟ್ ಸ್ಕ್ರೀನ್ ಎಕ್ಸ್ಪ್ಲೋರ್ ಕಂಟೆಂಟ್ ಅಂತ ಇರುತ್ತೆ. ಫಿಲ್ಟರ್ ತಗೊಂಡು ಲ್ಯಾಂಗ್ವೇಜ್ ಅನ್ನ ಆಪ್ಷನ್ ಮಾಡ್ಕೋಬೇಕು. ಇಂಗ್ಲಿಷ್ ಅಥವಾ ಕನ್ನಡ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಪ್ಲೈ ಫಿಲ್ಟರ್ ಎಲ್ಲಾ ಕೋರ್ಸ್ಗಳು ಶೋ ಆಗುತ್ತೆ. ಅದರಲ್ಲಿ ನಾವು ಮಾಡಬೇಕಾಗಿರೋದು ಮುಖ್ಯವಾಗಿ ಈಗ ಈ ಸಪ್ತಾಹದಲ್ಲಿ ಕರ್ನಾಟಕ ಸಿವಿಲ್ ಸೇವಾ ರಾಜ ನಿಯಮಗಳು, ಕರ್ನಾಟಕ ಸೇವಾ ನಡತೆ, ಕರ್ನಾಟಕ ಸೇವಾ ವರ್ಗೀಕರಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ಟಿಫಿಕೇಟ್ ಜನರೇಟ್, ಈ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಐಗಾಟ್ ಕರ್ಮಯೋಗಿ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಗೂಗಲ್ ಪ್ಲೇಸ್ಟೋರ್ನಲ್ಲಾದರೂ ಮಾಡ್ಕೋಬೋದು ಅಥವಾ ಗೂಗಲ್ನಲ್ಲಾದರೂ ಸರಿ ಐಗಾಟ್ ಅಂತ ಟೈಪ್ ಮಾಡಿ. ಗೂಗಲ್ ಪ್ಲೇಸ್ಟೋರಿಂದ ಐಗಾಟ್ ಕರ್ಮಯೋಗಿ ಅಂತಕ್ಕಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಸೈನ್ ಇನ್ ಕೇಳುತ್ತೆ. ಲಾಗಿನ್ ವಿತ್ ಪಾಸ್ವರ್ಡ್ ಅಥವಾ ಲಾಗಿನ್ ವಿತ್ OTP ಅಂತಿದೆ. ಲಾಗಿನ್ ವಿತ್ ಪಾಸ್ವರ್ಡ್ ಬೇಡ, ಲಾಗಿನ್ ವಿತ್ OTP ತಗೊಳ್ಳಿ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. OTP ಬರುತ್ತೆ. OTP ಕೇವಲ 2 ನಿಮಿಷ ಮಾತ್ರ ಇರುತ್ತೆ. ಅದನ್ನು ಎಂಟ್ರಿ ಮ್ಯಾಪ್ ಓಪನ್ ಆಗುತ್ತೆ. ಐಗಾಟ್ ಕರ್ಮಯೋಗಿ ಆ್ಯಪ್ ಓಪನ್ ಆಗುತ್ತೆ. ಐಗಾಟ್ ಕರ್ಮಯೋಗಿ ಆ್ಯಪ್ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ ನಿಮ್ಮ ಹೆಸರಿನ ಇನಿಷಿಯಲ್ ಇರುತ್ತೆ. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ವ್ಯೂ ಪ್ರೊಫೈಲ್ ಅಂತಿದೆ. ನಿಮ್ಮ ಪ್ರೊಫೈಲನ್ನು ಓಪನ್ ಮಾಡ್ಕೋಬಹುದು. ಅದರಲ್ಲಿ ಏನೇನನ್ನು ಅಪ್ಡೇಟ್ ಮಾಡ್ಕೋಬೇಕು, ನಿಮ್ಮ ನೇಮು, ಸ್ಟೇಟು, ಡಿಸ್ಟಿಕ್ಕು ಅಪ್ಡೇಟ್ ಕೊಡಬಹುದು. ಎಲ್ಲವೂ ಕರೆಕ್ಟ್ ಆಗಿದ್ದರೆ ಓಕೆ, ಇಲ್ಲಾಂದರೆ ಅಪ್ಡೇಟ್ ಮಾಡಬಹುದು. ನೆಕ್ಸ್ಟ್ ಅಬೌಟ್ ಮೀ ಅಂತ ಇದೆ. ಅಬೌಟ್ ಮೀ ನಿಮ್ಮ ಬಗ್ಗೆ, ನಿಮ್ಮ ವಿಷಯಗಳನ್ನು ಇಲ್ಲಿ ಎಂಟಿ ಅಂತ ಇದೆ. ಬಿಟ್ಟರೆ ಪರ್ಸನಲ್ ಪ್ರೈಮರಿ ಡೀಟೇಲ್ಸ್, ಸ್ಕೂಲ್ ಮತ್ತು ನಿಮ್ಮ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಮದರ್ ಟಂಗ್ ಎಲ್ಲವನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್, ಅಚೀವ್ಮೆಂಟ್ಸ್ ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿ ನೆಕ್ಸ್ಟು ಎಕ್ಸ್ಪ್ಲೋರ್ ಕಂಟೆಂಟ್ ಅಂತ ಇದೆ. ಎಕ್ಸ್ಪ್ಲೋರ್ ಕಂಟೆಂಟ್. ನೆಕ್ಸ್ಟು ಫಿಲ್ಟ್ರಲ್ಲಿ ಲ್ಯಾಂಗ್ವೇಜ್ ತಗೊಳ್ಳಿ. ಲ್ಯಾಂಗ್ವೇಜಲ್ಲಿ ಕನ್ನಡ ಆದರೆ ಕನ್ನಡ, ಇಂಗ್ಲಿಷ್ ಆದರೆ ಇಂಗ್ಲಿಷ್. ಕನ್ನಡ 91 ಆ್ಯಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಪ್ಲೈ ಫಿಲ್ಟರ್. ಈಗ ಎಲ್ಲ ಕೋರ್ಸ್ಗಳು ಕನ್ನಡದಲ್ಲಿ ಲಭ್ಯ ಇದೆ. ಇದರಲ್ಲಿ ನಾವು ಮಾಡಬೇಕಾಗಿರೋದು ಮೊದಲೇ ಹೇಳಿದ 4 ಕೋರ್ಸ್ಗಳನ್ನು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ವಿಡಿಯೋವನ್ನು ಪೂರ್ತಿ ನೋಡಿ ಆನಂತರ ಬರ್ತಕ್ಕಂಥ ಕ್ವಿಜ್ನ ಅಟೆಂಡ್ ಮಾಡಿದ್ರೆ ಸರ್ಟಿಫಿಕೇಟ್ ನಮಗೆ ಸಿಗುತ್ತೆ.